ನಮಸ್ಕಾರ. ಮೋಕ್ಷ ಪಥದ ಸೂತ್ರದ ಸರಣಿಯ 3ನೇ ವಿಡಿಯೋದಲ್ಲಿ ನಾವು ಕರ್ಮಚಕ್ರ ಅಂದರೆ ಏನು, ಕರ್ಮದ ಪುನರಾವರ್ತನೆ ಯಾಕೆ ನಿಲ್ಲುವುದಿಲ್ಲ, ಪುನರ್ಜನ್ಮ ಮತ್ತು ಕರ್ಮಕ್ಕೆ ಇರುವ ಸಂಬಂಧ ಏನು, ಹಾಗೂ ಕರ್ಮದಿಂದ ಮೋಕ್ಷ ಹೇಗೆ ಸಾಧ್ಯ, ಮೋಕ್ಷ ಅಂದರೆ ಏನು, ಇವೆಲ್ಲವನ್ನು ತಿಳಿದುಕೊಳ್ಳೋಣ. ಹಾಗೂ ನನ್ನ ಹಿಂದಿನ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆ ತುಂಬ ಧನ್ಯವಾದ. ಈಗ ನಾನು ಕೇಳೋ ಒಂದು ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲೇ ಉತ್ತರ ಹೇಳ್ಕೊಳ್ಳಿ. ನನ್ನ ಜೀವನದಲ್ಲಿ ಯಾವ ಒಂದು ನೋವು, ಯಾವ ಒಂದು ಭಯ, ಯಾವ ಒಂದು ಸಂಬಂಧದ ಸಮಸ್ಯೆ ಮತ್ತೆ ಮರುಕಳಿಸಿ ಬರ್ತಾ ಇದೆ? ಉತ್ತರ ಸಿಗ್ತಾ? ಇದೇ ನಿಮ್ಮ ಕರ್ಮಚಕ್ರ. ಇದನ್ನು ಅರ್ಥ ಮಾಡಿಕೊಂಡು ವಿಡಿಯೋವನ್ನು ಮುಂದುವರಿಸಿ. ಮೊದಲಿಗೆ ಪುನರ್ಜನ್ಮ ಯಾಕೆ ಆಗುತ್ತೆ? ಯೋಗ ವಿಜ್ಞಾನದ ಪ್ರಕಾರ ನಾವು ಕೇವಲ ದೇಹ ಮಾತ್ರವಲ್ಲ, ದೇಹ ಬದಲಾಗುತ್ತದೆ, ಆದರೆ ನಮ್ಮ ಅಂತರಂಗದಲ್ಲಿ ಸಂಗ್ರಹವಾದ ಕಾರ್ಮಿಕ ಸ್ಮೃತಿ ಮುಂದುವರಿಯುತ್ತಾ ಇರುತ್ತೆ. ಜನ್ಮದಿಂದ ಜನ್ಮಕ್ಕೆ ಕೆಲವು ಪ್ರವೃತ್ತಿಗಳು, ಭಯ, ಆಸಕ್ತಿ, ಭಾವನೆ ಮುಂದುವರಿಯುವುದು, ಇದನ್ನೇ ಕಾರ್ಮಿಕ ವಸನ ಅಂತ ಕರೀತಾರೆ. ಒಂದು ಪ್ರಮುಖ ಸತ್ಯ ಅಂದರೆ ಕರ್ಮ ದಂಡನೆ ಅಲ್ಲ, ಅದೊಂದು ಅರಿವಿನ ಶಾಲೆ. ಪ್ರತಿ ಜನ್ಮ ಕೂಡ ಒಂದು ಹೊಸ ಅವಕಾಶ ನೀಡುತ್ತೆ. ಜಾಗೃತಿ ಬರುವವರೆಗೂ, ಅರಿವು ಮೂಡುವವರೆಗೂ ಕರ್ಮಚಕ್ರ ಹೀಗೆ ತಿರುಗ್ತಾನೇ ಇರುತ್ತೆ. ಈಗ ಬಹಳ ಮಂದಿ ಕೇಳುವಂಥ ಪ್ರಶ್ನೆ, ಪ್ರತಿ ಜನ್ಮ ಹೊಸ ಅವಕಾಶ ಅನ್ನೋದಾದರೆ ಹಳೆಯ ಕರ್ಮ ಯಾಕೆ ಅಳಿಯುವುದಿಲ್ಲ? ಇದಕ್ಕೆ ಉತ್ತರ ತುಂಬ ಆಳವಾಗಿದೆ. ಕರ್ಮ 3 ನೆಲೆಗಳಲ್ಲಿ ನಡೆಯುತ್ತದೆ: ದೇಹ, ಮನಸ್ಸು ಮತ್ತು ಶಕ್ತಿ. ಈ 3 ನೆಲೆಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಕ್ರಿಯೆ ನಿಮ್ಮ ಮೇಲೆ ಒಂದು ಕಾರ್ಮಿಕ ಛಾಯೆಯನ್ನು ಬಿಡುವುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಮ್ಮ 5 ಇಂದ್ರಿಯಗಳು ಪ್ರತಿ ಕ್ಷಣ ಹೊರ ಜಗತ್ತಿನಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ಶಬ್ದ, ಭಾವನೆ, ನೋವು, ಸುಖ ಇವೆಲ್ಲ ನಿಧಾನವಾಗಿ ಒಂದು ಮಾದರಿಯಾಗಿ ರೂಪುಗೊಳ್ಳುತ್ತೆ. ಅದೇ ರೀತಿ ನಮ್ಮ ಮನಸ್ಸು ಕೂಡ ನಾವು ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಸೃಷ್ಟಿಸುತ್ತೆ. ಈಗ ಅರಿವಿಲ್ಲದೆ ಅಜ್ಞಾನದಲ್ಲಿ ನಾವೇ ನಮ್ಮ ಜೀವನದ ದೃಷ್ಟಿಕೋನವನ್ನು ರೂಪಿಸಿಕೊಂಡಂತೆ ಅನ್ನೋದು ನಮಗೆ ಅರ್ಥವಾಗುವುದು. ಕರ್ಮ ಶುದ್ಧವಾಗಲು ಕೇವಲ ಸಮಯ ಸಾಕಾಗುವುದಿಲ್ಲ, ಬೇಕಿರುವುದು ಅರಿವು ಮತ್ತು ಅನುಭವ. ಅರಿವು ಇಲ್ಲದ ಜನ್ಮ ಹಳೆಯ ಕರ್ಮದ ಮೇಲೆ ಹೊಸ ಕರ್ಮವನ್ನು ಪದರದಂತೆ ಹುಟ್ಟು ಹಾಕ್ತಾನೇ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನದ ಅಗ್ನಿ ಎಲ್ಲ ಕರ್ಮಗಳನ್ನು ಭಸ್ಮ ಮಾಡುತ್ತದೆ. ಜ್ಞಾನ ಅಂದರೆ ಕೇವಲ ಓದುವ ಜ್ಞಾನ ಅಲ್ಲ, ಅಂತರ್ಜಾಗೃತಿಯ ಅನುಭವ. ನಮಗೆ ತುಂಬ ಸಾರಿ ಅನಿಸೋದು ಒಂದು ವಿಷಯ ಏನಂದರೆ, ಕೆಲವರು ಯಾಕೆ ತುಂಬ ಕಷ್ಟ ಅನುಭವಿಸ್ತಾರೆ? ಇದು ಅನೇಕರ ಮನಸ್ಸಿನ ಪ್ರಶ್ನೆ. ಒಳ್ಳೆ ಮನುಷ್ಯರಿಗೆ ಯಾಕೆ ಅತಿ ಹೆಚ್ಚು ಕಷ್ಟ, ಪಾಪಿಗಳು ಯಾಕೆ ಸುಖವಾಗಿರ್ತಾರೆ ಅಂತ. ಇದಕ್ಕೆ ಯೋಗ ವಿಜ್ಞಾನದಲ್ಲಿ ಒಂದು ಗಹನವಾದ ಉತ್ತರ ಇದೆ. ಕರ್ಮ 3 ವಿಧಾನಗಳಲ್ಲಿ ನಡೆಯುತ್ತೆ: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಸಂಚಿತ ಕರ್ಮ ಅಂದರೆ ಹಿಂದಿನ ಜನ್ಮಗಳಲ್ಲಿ ಸಂಗ್ರಹವಾದ ಸಮಸ್ತ ಕರ್ಮ. ಇದೊಂದು ದೊಡ್ಡ ಭಂಡಾರದಂತೆ. ಪ್ರಾರಬ್ಧ ಕರ್ಮ ಅಂದರೆ ಆ ಭಂಡಾರದಿಂದ ಈ ಜನ್ಮಕ್ಕೆ ಆಯ್ಕೆಯಾದಂಥ ಕರ್ಮ. ಇದನ್ನು ಬದಲಾಯಿಸಲಾಗುವುದಿಲ್ಲ, ಅನುಭವಿಸಲೇಬೇಕು. ಆಗಾಮಿ ಕರ್ಮ ಅಂದರೆ ಈ ಜೀವನದಲ್ಲಿ ನಾವು ಹೊಸದಾಗಿ ಸೃಷ್ಟಿಸಿಕೊಂಡ ಕರ್ಮ. ಇದನ್ನು ಜಾಗೃತಿಯಿಂದ, ಅರಿವಿನಿಂದ ಬದಲಾಯಿಸಿಕೊಳ್ಬಹುದು. ಹಾಗಾದರೆ ಕಷ್ಟ ಅನುಭವಿಸುವಂಥ ಆತ್ಮಕ್ಕೆ ಏನಾಗುತ್ತೆ? ಒಂದು ಆತ್ಮ ಅನೇಕ ಜನ್ಮಗಳಲ್ಲಿ ತುಂಬ ಆಳವಾದ ಸಂಸ್ಕಾರಗಳನ್ನು, ಕರ್ಮಗಳನ್ನು ಸಂಗ್ರಹಿಸಿದ್ದರೆ ಅವು ಇದೊಂದೇ ಜನ್ಮದಲ್ಲಿ ತೀವ್ರವಾಗಿ ಹೊರಬಂದು ಅವರು ಕಷ್ಟನ ಅನುಭವಿಸುವಂತೆ ಮಾಡಬಹುದು. ಈಗ ತೀವ್ರ ಕಷ್ಟ ಅಂತ ಅಂದರೆ ಅದು ಶಿಕ್ಷೆ ಅಲ್ಲ, ಅದು ಆಳವಾದ ಕರ್ಮ ಶುದ್ಧೀಕರಣ. ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿದಾಗ ಮಾತ್ರ ಕಲ್ಮಶ ಹೋಗುತ್ತೆ. ಅದೇ ರೀತಿ ತೀವ್ರ ಅನುಭವದ ಮೂಲಕ ಆಳವಾದ ಕರ್ಮ ಶುದ್ಧವಾಗುತ್ತೆ. ಹಾಗಿದ್ರೆ ಕರ್ಮ ಎಷ್ಟು ಬಲಿಷ್ಠ, ಅದನ್ನು ಮುರಿಯೋದು ಹೇಗೆ? ಸದ್ಗುರು ಒಂದು ವಿಷಯ ಹೇಳ್ತಾರೆ, ನಾವು ದೇಹ ಮತ್ತು ಮನಸ್ಸು ಮಾತ್ರ ಅಲ್ಲ, ನಮ್ಮೊಳಗೆ 5 ಶರೀರಗಳಿವೆ: ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ. ಅನ್ನಮಯ ಕೋಶ ಅಂದರೆ ಭೌತಿಕ ದೇಹ. ಇಲ್ಲಿ ಕರ್ಮ
ದೇಹದ ಕಾಯಿಲೆ, ನೋವು, ಆಯಾಸ ರೂಪದಲ್ಲಿ ಶೇಖರ ಆಗಿರುತ್ತೆ. ಮನೋಮಯ ಕೋಶ ಅಂತ ಅಂದರೆ ಮಾನಸಿಕ ದೇಹ. ಇಲ್ಲಿ ಭಯ, ಕ್ರೋಧ, ಅಸೂಯೆ, ಚಿಂತೆ ರೂಪದಲ್ಲಿ ಕರ್ಮ ಶೇಖರ ಆಗಿರುತ್ತೆ. ಪ್ರಾಣಮಯ ಕೋಶ ಅಂದರೆ ಶಕ್ತಿ ದೇಹ. ಇಲ್ಲಿ ಶಕ್ತಿ ಕ್ಷೀಣಿಸಿರೋದು, ಅನ್ನ ತಿಂದರೂ ನಿಶಕ್ತಿ, ಕ್ರಿಯಾಶೀಲತೆ ಕಡಿಮೆ ಆಗುವ ರೂಪದಲ್ಲಿ ಕರ್ಮ ಶೇಖರ ಆಗಿರುತ್ತೆ. ವಿಜ್ಞಾನಮಯ ಕೋಶ ಇದು ಸೂಕ್ಷ್ಮ ಜ್ಞಾನ ದೇಹ ಹಾಗೂ ಆನಂದಮಯ ಕೋಶ ಅಂದರೆ ಪರಮಾನಂದ ದೇಹ. ಸದ್ಗುರು ಹೇಳ್ತಾರೆ, ಕರ್ಮ ಕೇವಲ 3 ನೆಲೆಗಳಲ್ಲಿ ಕಾರ್ಯ ಮಾಡುತ್ತೆ. ಅಂದರೆ ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ. ಯಾವಾಗ ನೀವು ಇದನ್ನು ಮೀರಿ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶವನ್ನು ಸ್ಪರ್ಶಿಸುತ್ತೀರೋ ಅಲ್ಲಿ ಕರ್ಮಕ್ಕೆ ಯಾವುದೇ ಅಧಿಕಾರ ಇರೋದಿಲ್ಲ. ಇದೇ ಮೋಕ್ಷದ ಸಾಧ್ಯತೆ. ಹಾಗಾದರೆ ಈ ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶವನ್ನು ತಲುಪುವುದು ಹೇಗೆ? ಕರ್ಮಚಕ್ರವನ್ನು ಮುರಿದು ಮೋಕ್ಷದತ್ತ ಸಾಗೋದು ಹೇಗೆ? ಕರ್ಮ ಶುದ್ಧೀಕರಣವನ್ನು ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನು ನೋಡೋಣ. ಇದಕ್ಕೆ 4 ಮಾರ್ಗಗಳನ್ನು ಅನುಸರಿಸಿ. 1. ಸಾಕ್ಷಿ ಭಾವ, ಗಮನಿಸುವ ಅಭ್ಯಾಸ. ನಾವು ಏನನ್ನು ಮಾಡ್ತಾ ಇದ್ದೇವೆ, ಏನಕ್ಕಾಗಿ ಮಾಡ್ತಾ ಇದ್ದೇವೆ, ಅದರ ಹಿಂದೆ ಇರೋ ನಮ್ಮ ಉದ್ದೇಶ ಏನು ಅನ್ನೋದನ್ನು ಗಮನಿಸುವಂಥ ಅಭ್ಯಾಸ. 2. ಸಂಕಲ್ಪ ಶುದ್ಧಿ, ಭಾವ ಮತ್ತು ಉದ್ದೇಶ ಯಾವಾಗಲೂ ಶುದ್ಧವಾಗಿರಬೇಕು. ಇನ್ನೊಂದು ಭಾವಮುಕ್ತಿ, ನೋವನ್ನು ಅನುಭವಿಸಬೇಕು, ಅದನ್ನು ಮುಖವಾಡದಿಂದ ದಮನಿಸಬಾರದು. ನಿಷ್ಕಾಮ ಕರ್ಮ ಅಂದರೆ ಫಲ ಬೇಡದ ಕ್ರಿಯೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕ್ರಿಯೆ ಮಾಡುವ ಹಕ್ಕು ನಮ್ಮದು, ಫಲ ಬೇಡುವ ಹಕ್ಕು ನಮ್ಮದಲ್ಲ. ಫಲಾಪೇಕ್ಷೆ ಇಲ್ಲದ ಕ್ರಿಯೆ ಹೊಸ ಕರ್ಮವನ್ನು ಸೃಷ್ಟಿಸುವುದಿಲ್ಲ. ಮೋಕ್ಷ ಅನ್ನೋದು ಸ್ವರ್ಗಕ್ಕೆ ನಾವು ಹೋಗೋದಲ್ಲ. ಮೋಕ್ಷ ಅಂದರೆ ಕರ್ಮ ನಮ್ಮನ್ನು ಸ್ಪರ್ಶಿಸಲಾಗದ ನೆಲೆಗೆ ಏರುವುದು. ಹಾಗಾದರೆ ಕರ್ಮದಿಂದ ಮೋಕ್ಷ ಸಾಧ್ಯ. ಇದು ಮೋಕ್ಷಪಥದ ಕರ್ಮಸೂತ್ರದ 3ನೇ ವಿಡಿಯೋ ಆಗಿದ್ದು, ಈ ವಿಡಿಯೋದಲ್ಲಿರುವಂಥ ವಿಷಯ ನಿಮ್ಮ ಆತ್ಮಕ್ಕೆ ಸ್ಪರ್ಶಿಸಿದ್ದರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಸಿಂಪಲ್ ಆಧ್ಯಾತ್ಮಿಕ ಪಯಣದಲ್ಲಿ ಜೊತೆಯಾಗಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕರ್ಮಚಕ್ರದಲ್ಲಿ ಸುತ್ತಬೇಡಿ, ಜಾಗೃತಿಯ ಬೆಳಕಿನಲ್ಲಿ ನಡೆಯಿರಿ.